ಅಂತೂ ಇಂತೂ ನಮ್ಮ ಗ್ರ್ಯಾಜುಯೇಷನ್ ಡೇ ಬಂದೇ ಬಿಡ್ತು. 2-3 ಸರಿ ಪೋಸ್ಟ್ಪೋನ್ ಮಾಡಿ ಇವತ್ತು ಫೈನಲ್ ಮಾಡಿದ್ದಾರೆ. ನಾನು ಇವಳು ಹೊರಟ್ವಿ ಮೆಟ್ರೋ ಸ್ಟೇಷನ್ಗೆ. ಮೆಟ್ರೋದಿಂದ ಬಂದು ನಾವು ಚಿಕ್ಕಪೇಟೆಯಲ್ಲಿ ಇಳ್ಕೊಂಡ್ವಿ. ನನ್ನ ಫ್ರೆಂಡ್ ಬರೋಕ್ಕಾಗಿಲ್ಲ ಅಂತ ಅವಳು ತಂಗಿನ ಕಳಿಸಿದ್ಲು. ನಾನು ಇವಳು ಮತ್ತೆ ಅವ್ರ ಮನೆ ಕಡೆ ಹೊರಟ್ವಿ. ಬಂದ ಮೇಲೆ ಅವಳು ನಮ್ಮನ್ನ ರೆಡಿ ಮಾಡ್ತಾ ಇದ್ಲು. ಬಿಕಾಸ್ ನಮಗೆ ರೆಡಿ ಆಗಕ್ಕೆ ಬರಲ್ಲ. ಸೊ ಅವಳು ನಮ್ಮನ್ನ ರೆಡಿ ಮಾಡ್ತಾ ಇದ್ಲು. ನಮ್ಮೆಲ್ರೂ ರೆಡಿ ಮಾಡಿ ನಾವು ಬಸ್ಸಲ್ಲಿ ಹೊರಟ್ವಿ ಮತ್ತೆ ಕಾಲೇಜ್ ಕಡೆಗೆ. ಮಳೆ ಬರ್ತಿದೆ, ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು. ಬಂದ್ವಿ. ಬರೋತ್ತಿಗೆ ಸರ್ಟಿಫಿಕೇಟ್ನೆಲ್ಲ ಸೈನ್ ಮಾಡಿ ಎಲ್ಲ ಇಸ್ಕೊತಾ ಇದ್ರು. ಅದನ್ನ ನೋಡಿ ನಾನು ಸರ್ಟಿಫಿಕೇಟ್ ಇಸ್ಕೊಂಡೆ. ಇಷ್ಟು ಚೆನ್ನಾಗಿ ರೆಡಿ ಆದ್ಮೇಲೆ ಫೋಟೋ ವಿಡಿಯೋ ಮಾಡದೇ ಇದ್ರೆ ಹೇಗೆ ಅಂತೇಳಿ ನಮ್ಮ ಫೋಟೋ ಶೂಟ್ಸ್ ಹಾಗೆ ವಿಡಿಯೋ ಶೂಟ್ಸ್ ನಡೀತಾ ಇತ್ತು. ಇವತ್ತು ನಮ್ಮ ಕಾಲೇಜಿಗೆ ಯಾವ ಗಂಡು ನೋಡೋಕೆ ಬರ್ತಿದ್ನೋ ನಮಗೆ ಗೊತ್ತಿಲ್ಲ. ನಮ್ಮ ಕಾಲೇಜಲ್ಲಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ದಾರೆ. ತಿನ್ ಸಾಯಿರಿ ಮಕ್ಕಳ, ಹೆಂಗಿದ್ರು ಹೋಗೋರು ಹೋಗ್ತೀರಾ ಅಂತ. ಹಾಗೆ ನಾವು ಅದನ್ನ ತಿಂತಾ ಇದ್ರೆ ಇವನು ಅದನ್ನ ತಿಂದಿರ ಕೋಪ್ ತೋರಿಸ್ಕೊಂಡು ನಿಂತ್ಕೊಂಡಿದ್ದ. ಇವನಿಗೆ ನಾನು ಬೈಯೋ ಅಷ್ಟೊತ್ತಿಗೆ ಇವನೊಬ್ಬ ನೋಡಿ ಅಲ್ಟ್ರಾ ಲೆಜೆಂಟ್. ಸ್ಪೂನ್ ಇಲ್ಲ ಅಂತ ಕೈಯಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಪೇಪರ್ನೇ ಕಟ್ ಮಾಡ್ಕೊಂಡು ತಿಂತಾ ಇದ್ದಾನೆ, ಬುದ್ಧಿವಂತ. ಅಂತೂ ನಮ್ಮ ಗ್ರ್ಯಾಜುಯೇಷನ್ ಡೇ ಮುಗ್ದೇ ಹೋಯ್ತು. ನಾನು ಇವಳು ಮತ್ತೆ ಮೆಟ್ರೋದಲ್ಲಿ ಎಲ್ರಿಗೂ ಬಾಯ್ ಬಾಯ್ ಹೇಳಿ ಹೊರಟ್ವಿ.